2024 ಮುಗಿಯೋದಕ್ಕೆ ಇನ್ನು 4 ತಿಂಗಳು ಮಾತ್ರ ಬಾಕಿ ಇರೋದು. ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಸೆಪ್ಟೆಂಬರ್ 11ಕ್ಕೆ. ಅಂದ್ರೆ ಇವತ್ತಿನಿಂದ ಜಸ್ಟ್ 112 ದಿನ ಮಾತ್ರ ಬಂದಿರೋದು. ಒಂದೇ ಒಂದು ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ. 2024 ಜನವರಿ 1 ಅಲ್ಲಿ ನೀವು ತಗೊಂಡಿದ್ದ ರೆಸಲ್ಯೂಷನ್, ಸೆಟ್ ಮಾಡಿದ್ದ ಗೋಲ್ಸ್ ಗಳನ್ನ ನೀವು ಅಚೀವ್ ಮಾಡಿದೀರಾ, ಅಥವಾ ಪ್ರತಿ ವರ್ಷದಂತೆ ಈ ವರ್ಷನೂ ಟೈಮ್ ಪಾಸ್ ಮಾಡಿ ಕಳೆದ್ರಾ? ಇದು ನಿಜ ಆಗಿದ್ರೆ ನೀವು ಮೋಜು ಮಸ್ತಿ ಟೈಮ್ ಪಾಸ್ ಮಾಡಿ ಈ 8 ತಿಂಗಳನ್ನ ಕಳೆದಿದ್ರು ನಿಮ್ಮ ಹತ್ರ ಕೊನೆಯ ಚಾನ್ಸ್ ಇದೆ. ಈ ಮುಂದೆ ಇರೋ 4 ತಿಂಗಳನ್ನ 112 ದಿನಗಳನ್ನ ಪ್ಲಾನ್ ಮಾಡಿ ಯೂಸ್ ಮಾಡಿದ್ರೆ 2024 ನಿಮ್ಮ ಜೀವನದ ಬೆಸ್ಟ್ ಇಯರ್ ಆಗಿ ಮಾಡಬಹುದು. ಸೋಮಾರಿತನ ಬಿಟ್ಟು ಒಂದು ಪೆನ್ ಮತ್ತು ಪೇಪರ್ ಅನ್ನ ತಗೊಳ್ಳಿ. ಈ 8 ತಿಂಗಳಲ್ಲಿ ನೀವು ಮಾಡಿದ ತಪ್ಪುಗಳನ್ನ, ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡಿದ್ದೀರಾ, ನಿಮ್ಮ ಗೋಲ್ಸ್ ಅನ್ನ ನೀವು ಅಚೀವ್ ಮಾಡದೇ ಇರೋದಕ್ಕೆ ಕಾರಣಗಳು ಏನು ಅಂತ ನೋಟ್ ಡೌನ್ ಮಾಡಿ. ಇನ್ನೊಂದು ಕಡೆ ನೀವು ಇಷ್ಟು ದಿನ ಮಾಡಿದ ತಪ್ಪುಗಳನ್ನ ಹೇಗೆ ಸರಿ ಮಾಡಬಹುದು ಅಂತ ನೋಟ್ ಡೌನ್ ಮಾಡಿ. ಈ ಕೆಲಸ ನೀವು ಮಾಡಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಕಣ್ಣ ಮುಂದೆ ಇರುತ್ತೆ. ಆ ಪೇಪರ್ ಅನ್ನ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಟು ಮುಂದಿನ 4 ತಿಂಗಳು ಪ್ರತಿದಿನ ಬೆಳಗ್ಗೆ ಅದನ್ನ ನೋಡಿ ಕೆಲಸ ಸ್ಟಾರ್ಟ್ ಮಾಡಿ. ಇದು ಮೊದಲನೇ ಸ್ಟೆಪ್. ಇನ್ನು ಮುಂದೆ ಪ್ರತಿದಿನ ನೀವು ಏನೇನ್ ಮಾಡ್ಬೇಕು ಅನ್ನೋದನ್ನ ಪ್ರಿಯಾರಿಟಿ ವೈಸ್ ಒಂದು ದಿನ ಮುಂಚೆನೆ ರಾತ್ರಿ ಮಲಗುವಾಗ ಮುಂದಿನ ದಿನದ ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ರೆಡಿ ಮಾಡಿ ಮಲ್ಕೋಬೇಕು. ಸೊ ದಟ್ ಮಾರ್ನಿಂಗ್ ನೀವು ಎದ್ದಾಗ ಇವತ್ತು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ ನಿಮ್ಮ ಕೆಲಸಕ್ಕೆ ಜಂಪ್ ಆಗ್ಬೇಕು. ಇದು ಸ್ಟೆಪ್ 2. ಇವತ್ತಿನಿಂದ ಮೋಟಿವೇಶನ್ ಗಿಂತ ಡಿಸಿಪ್ಲಿನ್ ಅನ್ನ ನಂಬಿ. ಯಾಕಂದ್ರೆ ನೀವು ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಡಿಸಿಪ್ಲಿನ್ ಇಂದ ಕನ್ಸಿಸ್ಟೆನ್ಸಿ ಬರುತ್ತೆ, ಕನ್ಸಿಸ್ಟೆನ್ಸಿಯಿಂದ ಹಾರ್ಡ್ ವರ್ಕ್ ಕೊನೆಗೆ ಸಕ್ಸಸ್ ಬರುತ್ತೆ. ನೀವು ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಯ ಅಡ್ವೈಸ್ ಕೇಳಿದ್ರು ಅವರು ಹೇಳೋದು ಒಂದೇ, ಬಿ ಡಿಸಿಪ್ಲಿನ್ ಅಂತ. ಸೊ 10 ನಿಮಿಷ ಇದೇ ಹೇಳೋದ್ರ ಬದಲು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಟೈಮ್ ಇಲ್ಲ, ಹೋಗಿ ನೀವಿಷ್ಟು ದಿನ ಕಳೆದುಕೊಂಡಿದ್ದ ಟೈಮ್ ಅನ್ನ ವಾಪಸ್ ಪಡೆದುಕೊಳ್ಳಿ.